ರೋಣ ತಾಲೂಕಿನ ಎರೆಬೇಲೇರಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ, ದಲಿತ ಮುಖಂಡರ ಆಕ್ರೋಶ. ರೋಣ ತಾಲೂಕಿನ ಎರೆಬೇಲೇರಿ ಗ್ರಾಮದಲ್ಲಿ ಶನಿವಾರ ರಾತ್ರಿ 10 ಗಂಟೆ ಸುಮಾರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಸಗಣಿ ಎರಚಿ ಅಪಮಾನ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕಿನ ದಲಿತ ಮುಖಂಡರು, ತಾಲೂಕಿನ ಎಲ್ಲ ದಲಿತ ಮುಖಂಡರು, ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಶಾಂತಿ ಸಭೆಯಲ್ಲಿ ಅಪಮಾನ ಮಾಡಿದ ಅಪರಾಧಿಗಳನ್ನು ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಪ್ರಕಾಶ್ ಹೊಸಡಿ ಅವರು, ರಾಷ್ಟ್ರ ನಾಯಕ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ತಪ್ಪಿತಸ್ಥರಿಗೆ ಸೂಕ್ತವಾದ ಕ್ರಮ ಜರುಗಿಸಿ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಅಹಿತಕರ ಘಟನೆಯಂತೆ ನಡೆಯದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿದರು. ನಂತರ ಆಕಾಶವಾಣಿ ಕಲಾವಿದ ಸೋಮಯ್ಯ ದೊಡ್ಡಮನಿಯವರು ಮಾತನಾಡಿ, ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಗ್ರಂಥ ಯಾವುದಂದ್ರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ. ಶ್ರೇಷ್ಠವಾದ ಸಂವಿಧಾನ ಬರೆದ ಮಹಾನಾಯಕನಿಗೆ ಅವಮಾನ ಮಾಡಿದ್ದು ಪ್ರತಿಯೊಂದು ಜಾತಿಯು ತಲೆ ತಗ್ಗಿಸುವಂತ ಘಟನೆ ಇದು. ಇನ್ನು ಮೀಸಲಾತಿ SC/STಗಳಿಗೆ ಮಾತ್ರ ಅಲ್ಲ, 18% SC/STಗಳಿಗೆ ಇದ್ರೆ ಇನ್ನುಳಿದ 82% ಸರ್ವ ಜಾತಿ ಸರ್ವ ಜನಾಂಗದವರಿಗೆ ತಲುಪಿದೆ. ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸರ್ವ ಜಾತಿ ಸರ್ವ ಜನಾಂಗದ ಅಧಿಪತಿ ಅಂತ ಹೇಳಿದರು. ಜೈ ಭೀಮ್ ಸೇನೆ ರಾಜ್ಯ ಉಪಾಧ್ಯಕ್ಷ ಮೈಲಾರಪ್ಪ ಚಳ್ಳಮರದವರು ಕೂಡ ಮಾತನಾಡಿದರು. ಈ ನಮ್ಮ ಜೀವನ ಸುಗಮವಾಗಿ ನಡೀತಾ ಇದೆ ಅದಂದ್ರೆ ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಕಾರಣವಾಗಿದ್ದಾರೆ ಅಂತ ಹೇಳಿದ್ರು. ಮುಂದಿನದಂತ ಒಂದು ಕಿಡಿಗೇಡಿಗಳ ಮೇಲೆ ಕ್ರಮವನ್ನು ಜರುಗಿಸದೇ ಇದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಇನ್ನು DYSP ಪ್ರಭುಗೌಡ ಹಾಗೂ ತಹಶೀಲ್ದಾರ್ ನಾಗರಾಜ್ ಕೆ ಅವರು ಮಾತನಾಡಿ, ನಾವು ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಮೀಸಲಾತಿ ಅಡಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಂತಹ ಹೀನ ಕೃತ್ಯ ಎಸಗಿದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಸೂಕ್ತ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ CPI SS ಬೀಳಿಗಿ, ನರೇಗಲ್ ಠಾಣಾ ಸಿಬ್ಬಂದಿ, ತಾಲೂಕು ಆಡಳಿತ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ, ಎರೆಬೇಲೇರಿ ಗ್ರಾಮದ ಮುಖಂಡರು ಸೇರಿದಂತೆ ತಾಲೂಕಿನ ದಲಿತ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ SV ಸಂಕನಗೌಡರ್. ಈ ಘಟನೆಗೆ ಯಾರ ಕಾರಣದಾರ ಪೊಲೀಸ್ ಇಲಾಖೆ, ತಹಸೀಲ್ದಾರ್ ಇಲಾಖೆ, ಸಾಮಾಜಿಕ ಇಲಾಖೆ ಅವ್ರು ಯಾರನ್ನ ಕಂಡಿಡಿದು ಅವ್ರಿಗೊಂದು ಸೂಕ್ತವಾದ ಅಂಬೇಡ್ಕರ್ ಫೋಟೋ ನೋಡಿದ್ರೆ ಇಂಥ ಒಳ್ಳೆಯಿರ್ಬಿಡ್ದವ. ನೀವು ಆ ಟೈಪು ಒಂದು ಕಾನೂನ ಎದುರಿಕೆ ಹುಟ್ಟಿಸಿದ್ರೆ ಮಾತ್ರ ಇಂಥ ಘಟನೆಗಳು ಕಡಿಮೆ. ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀರಿ, ಸ್ಟೇಷನ್ಗೆ ಬೆದರಿಕೆ ಇರ್ಬಿಡ್ತಾರೆ. ದಯವಿಟ್ಟು ಇಂಥ ಘಟನೆ ಆಗ್ಬಿಡೋದು. ಸಲ ಬಸವಾಪುರ ಗ್ರಾಮದಾಗ ಒಂದಾಯ್ತು, ಅಲ್ಲಿ ಸೂಕ್ತವಾದ ನ್ಯಾಯ ಇರಲಿಲ್ಲ, ಅವ್ರಿಗೆ ಬಿಸಿ ಆಗಲಿಲ್ಲ. ಇದು ಹಂಗ ಘಟನೆಗೈತಿ. ಇನ್ನೊಮ್ಮೆ ಮತ್ತೆ ಬೇರೆದವರು ಚಲೋ ಮಾಡ್ತಾರೆ. ಈಗ ಮತ್ತೆ ಅದನ್ನ ನೋಡಿ, ಕಿಡಿಗೇಡಿಗಳಲ್ಲ, ಕಿಡಿಗೇಡಿಗಳಂದ್ರೆ ಊರೆಲ್ಲ ಸರ್ವನಾಶ ಆಗೈತೆ. ದಯವಿಟ್ಟು ಅವ ಕಿಡಿಗೇಡಿ ಯಾರು, ಯಾವ ಉದ್ದೇಶಕ್ಕೂ ಮಾಡ್ಯಾನ, ಶಾಂತವಾಗಿದ್ದ ವಾತಾವರಣ ಕೆಡ್ಸಕ್ಕೆ ಒಂದು ಹುನ್ನಾರ ನಡೆಸ್ಯಾರ. ಅಂಥ ಒಂದು ಹುಡುಗನ ಯಾರನ್ನದ ಕಂಡು ಹಿಡಿದು ನಾವು ಅದಕ್ಕೆ ಸೂಕ್ತ ಅವ್ರಿಗೆ ಒಂದು ಕಾನೂನಿನ ಅರಿವು ಮತ್ತು ಇನ್ನೊಮ್ಮೆ ಅಂತ ಘಟನೆ ಮಾಡಲಾರ್ದಂಗೆ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನೀವು ಕಾನೂನು ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮ ಇಲ್ಲಿ ಮಾಡೋದಕ್ಕಿಂತ ಊರೊಳಗೆ ಮಾಡಿ, ನಮಗೆ ಇಲ್ಲಿ ಮಾಡಿದ್ರೆ ನಾವು ಅರ್ಥಕ್ಕೆ ಮುಡಿತೀವಿ. ಆದ್ರೆ ಸವರ್ಣೀಯರು ಮೇಲೂ ಎಲ್ಲರೂ ನೋಡ್ಬೇಕು. ಅದನ್ನು ಏನೇನು ಕಾನೂನು ಅದು, ಏನೇನು ಕಾಯ್ದೆಗಳು ಅನ್ನೋದ್ರ ಬಗ್ಗೆ ನೀವು ಊರೊಳಗೆ ಇರ್ತಕ್ಕಂಥದ್ದು ಯಾರು ದೇವಸ್ಥಾನ ಒಳಗೆ ಅಲ್ಲಿ ಮಾಡಿ ಅಂದ್ರೆ ಅದು ಸ್ವಲ್ಪ ಏನಾಗುತ್ತೆ ಎಲ್ಲರಿಗೆ ಈ ಕಾನೂನು ಬಗ್ಗೆ ಒಂದು ಕಾನೂನು ಐತಪ್ಪ, ಏನು ಬಾಬಾ ಸಾಹೇಬ್ ಬಗ್ಗೆ ಆಗಿರ್ಬೋದು ಮತ್ತು ದಲಿತರಿಗೆ SC/ST ಅವ್ರಿಗೆ ಏನೋ ಮಾಡ್ಬೋದು, ಅವಾಗ ಕಾನೂನು ಅವರಿಗೂ ಅವ್ರು ಮುಡ್ತಿರ್ತಾರೆ. ಅದನ್ನು ಮಾಡಿ ಮತ್ತು ಪ್ರತಿ ತಿಂಗಳು ದಲಿತರ ಸಭೆ ಮಾಡ್ಬಿಟ್ಟಂತ ದಲಿತ ಕೇರಿ ಒಳಗೆ ಹೋಗಿ ಅದನ್ನು ಕೇಳಿ ಏನು ಕೇಳಿಲ್ಲ ಅಂದ್ರೆ ಹಿಂಗೆ ಆಗ್ತದೆ. ನಾವೆಲ್ಲ ಈಗ ಕೂಡಿ ಸಮಸ್ಯೆ ಆದ್ಮೇಲೆ ಕೂಡೋಕೆ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೋಬೇಕು. ಅದನ್ನ ನಾವು ಇದನ್ನ ಕೂಡ ನಾವು ದಲಿತ ಏನು SC/ST ದೌರ್ಜನ್ಯ ಒಳಗೆ ನಾವು ಪದೇ ಹೇಳ್ತೀವಿ. ಆದ್ರೆ ಅಧಿಕಾರಿಗಳು ಏನು ಒಂಥರ
ಬೇಜವಾಬ್ದಾರಿ ಇವ್ರು ಏನು ಇಟ್ಟು ಹೇಳ್ತಾರೆ ಇದು ಓದುತ್ತಾರೆ ಇದು ತಿಳ್ಕೊತಾರೆ. ಆದ್ರೆ ಸರ್ ತಹಸೀಲ್ದಾರ್ ಸಾಹೇಬ್ರ ಬಗ್ಗೆ ಒಳ್ಳೆಯ ಗೌರವ ಐತಿ. ತಾವು ಇನ್ನೊಮ್ಮೆ ಈ ಥರ ಆಗ್ಲಾರ್ದಂಗೆ ನೋಡ್ಕೊಳ್ರಿ. ಮತ್ತು ಇದಕ್ಕೆ ಏನು ಕಾನೂನು ಇದೆ ಚೌಕಟ್ಟಿನೊಳಗೆ ಯಾವ ಕಿಡಿಗೇಡಿಗಳಾದ್ರೆ ನಾವು ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆಗೆ ಗುರುಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನಗೆ ಇಲ್ಲಿ ಮಾತನಾಡಕ್ಕೆ ಅವಕಾಶ. ಇಂಥದ್ದಾಗಿರ್ಲಿ ತಾವುಗಳೆಲ್ಲ ಸಹಕಾರ ಕೊಟ್ಟಾಗ ನಿಜವಾಗ್ಲೂ ತಾವುಗಳು ತಮ್ಮ ಎಲ್ಲ ಯಾರ್ಯಾರು ಮುಖಂಡರುಗಳು ಮಾತಾಡಿದ್ರಿ ತಮ್ಮಗಳೆಲ್ಲರದ್ದು ಆಗ್ರಹ ಏನಿದೆ ಉದಾಹರಣೆ ಆಗಬೇಕು. ಇಂಥ ಪ್ರಕರಣ ಮತ್ತೊಮ್ಮೆ ಮರಳು ಕಳಿಸಬಾರ್ದು ನಮ್ಮ ತಾಲೂಕಲ್ಲಿ ಅನ್ನೋದು ಇದೆ. ಅದು 100% ಅದನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಹಾಗೂ ನಾವು ಕೂಡ ಅವ್ರ ಜೊತೆಗಿದ್ದು ಮಾಡ್ತೀವಿ ಅಂತ ಹೇಳ್ತಾ ತಮ್ಮಗಳಿಗೆ ಇವತ್ತಿನ ದಿನ ಈ ಭರವಸೆ ನಾನು ಕೊಡ್ತೀನಿ. ಆಮೇಲೆ ಇವತ್ತಿನ ದಿನ ಈ ಇಂಥ ದುರ್ಘಟನೆ ಸಂದರ್ಭದಲ್ಲಿ ಬಂದರೂ ಕೂಡ ತೊಂದರೆ ಇಲ್ಲ, ಬಂದಿದ್ದೀವಿ. ಕೆಲವೊಬ್ರು ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರೆಲ್ಲರೂ ಸೇರಿದ್ದೀರಿ. ಯಾಕಂದ್ರೆ ಇಂಥ ಒಂದು ಪ್ರಕರಣ ಆಯಿತು ಅಂತೇಳಿ ತಮ್ಮಗಳೆಲ್ಲ ಆಗ್ರಹ ನಮ್ಮ ಮನಸ್ಸಲ್ಲಿದೆ. ಈ ರೀತಿ ಒಂದು ಹೇಯ ಕೃತ್ಯ ನಡೆದು ಹೋಗಿದೆ ಅದನ್ನು ನಿಜವಾಗ್ಲೂ ನಾನು ಯಾವ ರೀತಿ ಹೇಳ್ಬೇಕಂತ ನಿಮ್ಗೆ ಗೊತ್ತಿಲ್ಲ. ನನಗೆ ಅರ್ಥ ಆಗ್ತಿದೆ. ಯಾಕಂದ್ರೆ ನಾನು ಕೂಡ ಅವ್ರು ಕೊಟ್ಟ ಭಿಕ್ಷೆಯಿಂದ ಈ ಜಾಗದಲ್ಲಿ ನಿಂತಿರೋನವರು. ಭಿಕ್ಷೆಯಿಂದ ನಾನು ಈ ಜಾಗದಲ್ಲಿ ನಿಂತಿರೋನವರು. ಅದು ನಾನು ಅನ್ಕೊಳ್ತಿದ್ದೀನಿ ಅವನು ಮಾನಸಿಕ ಅಸ್ವಸ್ಥನೆ ಆದರೂ ಕೂಡ ನಾವು ಅವನಿಗೆ ಯಾವ ರೀತಿ ಕಾನೂನು ಕ್ರಮ ಮಾನಸಿಕ ಅಸ್ವಸ್ಥನಿಗೆ ತಪ್ಪು ಮಾಡಿದಾಗುತ್ತೋ ಅದನ್ನು ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ರಿಗೂ ವಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಇಲ್ಲಿ ಏನ್ ವಿಷಯವಾಗಿ ಐತಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಬೇಕು. ನಮಗಲ್ಲಿ ಅಪಮಾನ ಆಗೈತಿ. ಅದು ನಾಮಫಲಕ ಡಾಕ್ಟರ್ B.R. ಅಂಬೇಡ್ಕರ್ ಸಗಣಿಯನ್ನು ಹೆಚ್ಚಿ ಅದನ್ನ ಅಪಮಾನ ಮಾಡ್ದ. ಈಗ ಗೌರವ ವ್ಯಕ್ತಿಗಳು ನಾವು ವೇದಿಕೆ ಮೇಲೆ ಕುದಿರ್ತೀವಿ. ನಾವು ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಊರಿನ ಗಣ್ಯ ಮನೆಯವರಿಗೆ ನಾವು ರಾಡಿಯನ್ನು ಹೆರ್ಚ್ಕಟ್ಟ ಒಳ್ಳೆ 7 ಗಂಟೆಗೆ ಹೆರ್ಚ್ಕಟ್ಟ 10 ಗಂಟೆಗೆ ನಾವು ಮೈಸೂರು ಸೆಂಟ್ರಲ್ ಶಿವಪುರದಿಂದ ನಾನು ನಿಮ್ಗೆ ತೊಳಿತೀರಪ್ಪ ಅಂದ್ರೆ ಅದನ್ನ ಸಲ್ಲುತ್ತಾ ಅದನ್ನ ಸಮರ್ಥನೆ ಮಾಡ್ಕೊಂತಾರ? ಅಪಮಾನ ಅಲ್ಲ. ಅಪಮಾನದ ಬಗ್ಗೆ ದಯವಿಟ್ಟು ಎಲ್ಲ ನಾಯಕರಲ್ಲಿ ವಿನಂತಿಸ್ಕೊಳ್ತಿದ್ದೀನಿ, ಎಲ್ಲ ಅಧಿಕಾರಿಗಳಿಗೆ ವಿನಂತಿಸ್ಕೊಳ್ತೀನಿ. ಏನು ಈ ಪ್ರಕರಣ ಐತಿಲ್ಲ ಆ ಪ್ರಕರಣದ ಬಗ್ಗೆ ಅಷ್ಟೇ ನಾವು ಇಲ್ಲಿ ಕೂಡಿದ್ದೀವಿ. ಅದನ್ನ ಅಷ್ಟೇ ಚರ್ಚೆ ಆಗಲಿ. ಮುಂದಿನ ನಿಮ್ಮ ಗ್ರಾಮ ಡೆವಲಪ್ಮೆಂಟ್ ನಿಮ್ಮ ಗ್ರಾಮದ ವಿಚಾರ ಐತಿ. ಅದನ್ನ ನೀವು ವೈಯಕ್ತಿಕವಾಗಿ ನೀವು ಮಾಡ್ಕೊಡೋದು ನಮ್ದು ಏನು ಅಭ್ಯಂತರ ಇಲ್ಲ. ದಯಮಾಡಿ ನೀವು ಬಂದಂಥ ಎಲ್ಲ ಅಧಿಕಾರಿಗಳು ಅದು ಏನು ವಿಷಯವಾಗೈತಿ ಆ ವಿಷಯವಾಗಿ ನಾನು ಯಾರ ಮನವನ್ನು ಗೆಲ್ಲಿಸುವಂಥ ವಿಚಾರಕ್ಕೆ ನಾನು ಬಂದಿರಲಿಲ್ಲ. ಒಬ್ಬ ರಾಷ್ಟ್ರ ನಾಯಕರಿಗೆ ಅವಮಾನ ಆಗೈತಿ. ಅದ್ರ ಸೂಕ್ತ ನ್ಯಾಯ ಸಿಗಬೇಕು. ಅದನ್ನು ಬಂದು ಅವನು ಸಿಗೋವರೆಗೆ ನೀವು ಇಲ್ಲಿ ಒಂದು ಪೊಲೀಸ್ ಜೀವನ ವ್ಯವಸ್ಥೆ ಮಾಡ್ಬೇಕು. ಆ ವ್ಯಕ್ತಿ ನೋಡ್ರಿ ನಾವು ಮಾಡ್ತಾ ಇದೀವಿ, ತನಿಖೆ ಮಾಡಕೊಂತೀವಿ, ನಾವು ಹುಡುಕ್ತಾ ಇದೀವಿ. ಮನಸ್ಸು ಮಾಡಿದ್ರ ಇಂಥ ಕೃತ್ಯವನ್ನು ಮಾಡಿದಂಥ ವ್ಯಕ್ತಿ ನೀವು 24 ತಾಸೊಳಗೆ ಹಿಡಿಯುವಂಥ ಸಾಮರ್ಥ್ಯ ಪೊಲೀಸ್ ಇಲಾಖೆಗೆ ಐತಿ. ದಯಮಾಡಿ ನಮ್ಮ ಮಾತು ಯಾವಾಗಲೂ ನೇರವಾಗಿರ್ತೇವೆ. ಅಂಬೇಡ್ಕರ್ ವಿಷಯವಾಗಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಬೇರೆ ಗ್ರಾಮದ ಎಲ್ಲ ಹಿರಿಯರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಇನ್ನು ಮುಂದೆ ಈ ತರ ಅಹಿತಕರ ಘಟನೆ ಆಗಲಾರದಂತೆ ಆ ಮನುಷ್ಯನನ್ನ ಯಾರು ಒಂದು ಕಡೆ ಗುರುತಿಸಿ ಕೊಡೋ ಜವಾಬ್ದಾರಿ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಅಥವಾ ನಮ್ಮ ಎರೆಬೆಲೆರೆ ಗ್ರಾಮದ ಎಲ್ಲ ನಾಗರಿಕರ ಒಂದು ಜವಾಬ್ದಾರಿ ಆಗಿದೆ. ಆದ್ದರಿಂದ ಈ ಒಂದು ಘಟನೆ ಪುನಃ ಮರುಕಳಿಸಬಾರ್ದು ಅಂತಾಗಿದ್ರೆ ನಾವು ಇನ್ನು ಮೇಲೆ ಹೆಚ್ಚಿನ ಕಾಳಜಿಯನ್ನು ತಗೊಂಡು ಆ ಒಂದು ಕಟೌಟಿಗೆ ಅಥವಾ ಆ ಒಂದು ಅಂಬೇಡ್ಕರ್ ಒಂದು ಮೂರ್ತಿಗೆ ನಾವು ಇನ್ನೂ ಸರಿಯಾದ ಒಂದು ಭದ್ರತೆ ರಕ್ಷಣೆಯನ್ನು ಕೊಡಿಸಿ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಡುಗಾಡಿ ಇರ್ತಾ ಮುಗಿತೀನಿ ಹುಡುಗ ತರಲ್ಲ ಸಾಕು ಬದುಕು ಯಾಕೆ ಬಡಿದಾಡೋದು ಅವೆಲ್ಲ ಬಿಡಬೇಕು. ಒಬ್ಬ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಿಶ್ವ ಮಾನವನಾಗಿರ್ತಕ್ಕಂಥ ಗೌರವ ಸಲ್ಲಿಸ್ರಿ. ಬರೀ ನಮ್ಮ ಜನಾಂಗ ಅಷ್ಟಿಲ್ಲ. ಕೆಲವರು ನಾನು ಪ್ರಶ್ನೆ ಕೇಳಿದ್ರು, ಎಲ್ಲರಿಗೂ ಬರೀ SC ST ಅಂತ ಇನ್ನು 85% 82% ತಿನ್ನೋರು ಯಾರು? 18% ನಾನು SC ST ಬಿತ್ತಂತ 82% ತಿನ್ನೋರು ಯಾರು? ಮ್ಯಾಲಿನವ್ರು ಎಲ್ಲರಿಗೂ ಸಹಕಾರ, ಎಲ್ಲರಿಗೇನು ರಿಸರ್ವೇಶನ್ ಅದು, ಎಲ್ಲರಿಗೂ ಕೆಟಗರಿ ಪ್ರಕಾರ
ಯಾವ್ಯಾವ ಧರ್ಮದಲ್ಲಿ ಯಾವ್ಯಾವ ಜಾತಿಯಲ್ಲಿ ಏನು ತೊಂದರೆಗಳು ಎಲ್ಲರಿಗೂ ಸೌಲಭ್ಯ ಸಿಗುವಂತ ಪರಿಸ್ಥಿತಿಗೆ ಅನುಗುಣವಾಗಿ ಸಂವಿಧಾನ ರಚನೆ ಮಾಡಿರುವಂತ ಅಂತ ವ್ಯಕ್ತಿ ಗೌರವಿಸ್ರಿ, ಅವರನ್ನ ಪೂಜೆ ಮಾಡಂತ ಕಾಣ್ರಿ, ಅವರ ಏನು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡ್ರಿ. ಈ ಧರ್ಮ ಬಿಟ್ಟು ಬೇರೆ ಜಾತಿಗೆ ಹೋಗ್ಬೇಕು, ಬೇರೆ ಧರ್ಮಕ್ಕೆ ಸೇರ್ಬೇಕು, ಎಷ್ಟು ಕಣ್ಣೀರು ಹಾಕಿರ್ಬೇಕು, ಎಷ್ಟು ಅಲಾಲ ಆಗಿರ್ಬೇಕು, ಎಷ್ಟು ದುಃಖಿಸಿರ್ಬೇಕು, ಎಷ್ಟು ಕಣ್ಣೀರು ಹಾಕಿರ್ಬೇಕು. ನೀವೆಲ್ಲ ಪ್ರಜ್ಞಾವಂತರು ಸೇರಿದಿರಿ, ಅದರ ಬಗ್ಗೆ ಚಿಂತನೆ ಮಾಡಿ. ಅಪಮಾನ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ರಾಷ್ಟ್ರೀಯ ನಾಯಕರು ಯಾರಾದ್ರ ಅವ್ರು ನಮಗಾಗಿ ದುಡ್ದೋಗ್ಯಾರ. ಸಂಗೊಳ್ಳಿ ರಾಯಣ್ಣ ಅಂತವ್ರು ಗಲ್ಲಿಗೆ ಹೇರಿದ್ರು. ಯಾಕೆ ಹೇರಿದ್ರು? ಸ್ವಾತಂತ್ರ್ಯಕ್ಕೆ ಬರಲಿ ಅಂತ ತಿಳ್ಕೊಂಡು ಪಡ್ಕೊಂಡ್ರು ಅವರು. ಅವರೆಲ್ಲ ಮಾಡತಕ್ಕಂಥ ಕೆಲಸವನ್ನು ನಾವಿಲ್ಲಿ ಕುಂತ್ಕೊಂಡು ನಮ್ಗೆ ಗೊತ್ತಿಲ್ಲ, ಅವ್ರು ಅನುಭವಿಸಿಲ್ಲ. ನಮ್ಮಪ್ಪ ಹೊಲ ಕಳಿಸಿಟ್ಟೋಗ್ಯಾನ, ಹಾಳು ಮಾಡೋದು ಅಟ್ಟ ಗೊತ್ತದ, ಗಳಿಸೋದು ಏನ್ ಗೊತ್ತಿದ್ರು ನಿಮ್ಗೆ? ಕಳಿಸಿ ತೋರಿಸ್ರಿ, ಯಾಕೆ ಮಂದಿ ತೋರಿಸ್ತೀರಿ? ಬಾಬಾ ಸಾಹೇಬ್ರ ಹೆಸರನ್ನ ತೆಗೆದುಕೊಂಡು ಜೈ ಭೀಮ್ ಅಂತಿಕೊಂಡು ಎಲ್ಲಿ ಬೇಕಾದ್ರೆ ಅಪಮಾನ ಮಾಡಬೇಡ್ರಿ, ಅವ್ರ ಕಡೆ ದುಡ್ಡು ವಸೂಲು ಮಾಡಬೇಡ್ರಿ. ನಂದು ಇದೆ ಕರಾರ್, ನನ್ನ ಕಂಡೀಷನ್. ಏನ್ ಭೀಮ್ ಅಂತ ಹೇಳ್ತೀರಿ? ಅವ್ರ ಹೆಸರು ಹೇಳಕ್ಕೋ ಅನರ್ಹತೆ. ನೀವು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಸೌಲಭ್ಯ ಬೇಕಲ್ಲ, ಶಿಕ್ಷಣ ಪಡ್ಕೊಡ್ರಿ, ಸೌಲಭ್ಯ ಪಡ್ಕೊಡ್ರಿ, ಮುಂದೆ ಹೋಗ್ರಿ. ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೆ ಸೌಲಭ್ಯ ಸಿಗ್ತಾವು, ಸಹಕಾರ ಸಿಗ್ತೈತಿ. ನೀವು ಮೊದಲ ಎದ್ದು ಹೇಳ್ರಿ. ಈ ದೇಶ ಯಾವಾಗಲೂ ಆರ್ಥಿಕವಾಗಿ ಪ್ರಬಲ ಆಗಲಿ ಅಂತ ತಿಳ್ಕೊಂಡು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ರಿ, ಬೆಳೆಸ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಬಂದು ನಾನು ಯಾರು ಮಾತು ಇದೇ ಮಂತ್ರ. ಅದರ ಒಂದು ಪ್ರತಿಫಲ ಡೆವಲಪ್ಮೆಂಟ್ ಆಗಬೇಕು. ಈ ಸಮುದಾಯ ಡೆವಲಪ್ಮೆಂಟ್ ಆಗಬೇಕು. ಕಾಮಗಾರಿ ಮತ್ತೊಂದು ಅಭಿವೃದ್ಧಿ ಕಾಮಗಾರಿ ಮಾಸ್ಟರ್ ಆಫ್ ಕೀ. ಅದು ಒಂಥರ ಅಭಿವೃದ್ಧಿನೇ ಮಾಸ್ಟರ್ ಆಫ್ ಕೀ, ಶಿಕ್ಷಣದ ಮಾಸ್ಟರ್ ಆಫ್ ಕೀ ಅದು ಕೂಡ. ಹಾಗಾಗಿ ನಾವು ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತೇವೆ. ಈಗ ನಾವು ಇಲ್ಲಿ ಬಂದಾಗ ಅದನ್ನೇ ಅದು ಬೇಡ ಅಂತಂದ್ರೆ ಅದಲ್ಲ. ಇದಕ್ಕೆ ನಾವು ವಿಚಾರ ಮಾಡ್ತೇವೆ. ಅದಕ್ಕೆ ಆ ದಿಸೆಯಲ್ಲಿ ನಾವು ಸಮುದಾಯದವರೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಹೇಬ್ರನ್ನ ಹಕ್ಕೊತ್ತಾಯ ಮಾಡುತ್ತಾ ಮುಂದಿನ ಇದಕ್ಕೆ ಹೋರಾಟಕ್ಕೆ ಮತ್ತೊಂದು ಮಗೋದಕ್ಕೆ ಅಣಿಯಾಗೋಣ ಅಂತೇಳಿ ನಾನೊಂದು ಎರಡು ಮಾತು ಕ್ರಿಯೋಜನೆ ಮಾಡಿ ಕಳಿಸ್ತಿರ್ತೀವಿ. ನೀವು ಕ್ರಿಯಾಯೋಜನೆ ಮಾಡಿ ಸಾಮಾನ್ಯವಾಗಿ ಜನರಲ್ ಬುದ್ಧಿನಿಂದ ತಾವು ಮಾಡಿ ಈ ಮುಖಾಂತರ ಜಡ್ಜಿಗೆ ಹೋಗಿ ನಮಗೆ ನೀವೇನು ಕೊಡ್ತೀರೋ ಅದು ನಾವು ವಿಶೇಷ ಪ್ರಕರಣ ಅಂತೇಳಿ ನಾನು ಕಳಿಸ್ಕೊಡ್ತೀನಿ. ವಿಶೇಷ ಪ್ರಕರಣ ಅಂತ ಪರಿಗಣಿಸಿ. ಧನ್ಯವಾದಗಳು ಸಾಹೇಬರಿಗೆ. ಹಾಗೂ ನಿವೇಶನ ಸಾಹೇಬರು ಸರಿ ಉದ್ದೇಶಿಸಿ ಮಾತಾಡ್ತಾರೆ. ಸೊ ಆಗಿದ್ದನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಇಲಾಖೆಯಿಂದ ಖಂಡಿತ ಸರ್ವ ಪ್ರಯತ್ನಗಳನ್ನು ಮಾಡಿ ಆ ವ್ಯಕ್ತಿಯನ್ನು ಹಿಡಿದು ಕಾನೂನಡಿ ಅಲ್ಲದೆ ಇನ್ನೊಂದು ಹೆಜ್ಜೆ ಮುಂದೋಗಿ ಆ ವ್ಯಕ್ತಿ ಇನ್ನೊಮ್ಮೆ ಮಾಡದಂತೆ ಅಥವಾ ಅವನು ಈ ರೀತಿ ಮಾಡಿದ್ರೆ ಏನಾಗ್ತದೆ ಅಂತ ಒಂದು ಪರಿಣಾಮ ಬೀರುವಂತೆ ಮಾಡುವಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಕಾನೂನನ್ನು ಹೊರತುಪಡಿಸಿ ಕೂಡ ನಾವು ಮಾಡಲಿಕ್ಕೆ ಖಂಡಿತ ನಾವು ತಯಾರಿದ್ದೇವೆ. ಆಗದಂತೆ ತಡೀಲಿಕ್ಕೆ ಪಂಚಾಯತಿಯವರಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅವರು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಒಂದೇ ಅಂತಲ್ಲ, ಕೆಟ್ಟ ಮತ್ತೆ ವ್ಯವಹಾರ ಮಾಡಿ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ವ ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಮಾಡ್ತೀವಿ. ಒಟ್ಟಾರೆ ಸಮಾಜದಲ್ಲಿ ಎಲ್ಲ ಕೆಟ್ಟಲ್ಲ, ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಇಡೀ ಸಮಾಜಕ್ಕೆ ಅಥವಾ ಆ ಗ್ರಾಮಕ್ಕೆ ಬೆಂಕಿ ಹಚ್ಚು ಕೆಲಸ ಆಗ್ತದೆ. ಆದರೆ ಒಂದು ಧನ್ಯವಾದಗಳನ್ನು ನಮ್ಮ ಇಲಾಖೆಯಿಂದ ನಾವು ನೆರವೇರಿಸಿದ ಇಡೀ ದಿವಸ ಅವೆಲ್ಲ ಗ್ರಾಮಸ್ಥರು ನಾವು ಕೇಳ್ತಾ ಇದ್ದೇವೆ. ಸಿದ್ಧಾರ್ಥ ಬರೋದ ಅಂತ ಇಲ್ಲ ಸರ್, ಗ್ರಾಮಸ್ಥರು ನಾವು ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇದು ಗ್ರಾಮಸ್ಥರು ಎಲ್ಲರೂ ಕೂಡ ಎಲ್ಲ ಧರ್ಮಗಳು ಎಲ್ಲ ಜಾತಿಯವರು ಕೂಡ ಸೇರ್ಕೊಂಡಿದ್ದೀವಿ, ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ. ಇದು ಮುಂದೆ ಬೇಡ ಪ್ರಕರಣ ಪ್ರತಿ ಆಗ್ತದೆ. ಆದರೆ ಇದನ್ನು ಒಂದು ಕೆಟ್ಟ ರೀತಿಯಿಂದ ನಿಲ್ಲಿಸೋದು ಬೇಡ, ಇದನ್ನು ದುರುಪಯೋಗಪಡಿಸೋದು ಬೇಡ ಅಂತ ಗ್ರಾಮಸ್ಥರು ಸೇರ್ಕೊಂಡು ನಾವು ನಿರ್ಧಾರ ಮಾಡಿ ಇದನ್ನು ಅವರೇ ಸ್ವಚ್ಛಗೊಳಿಸ್ತಾ ಇದ್ದಾರೆ. ತೊಂದರೆ ಇಲ್ಲ, ಮುಂದಿನ ಒಂದು ಮೀಟಿಂಗ್ ಮಾಡೋಣ ಅವ್ರು ಬರುವಂತೆ ಅಂತ ನಾನು ಇಲ್ಲ. ಖಂಡಿತ ಎಷ್ಟೊಂದು ಈ ವಿಷಯ ಬಿಟ್ಟು ಮಾತಾಡೋಣ. ಈಗ ಏನಾಗಿದೆ ಅಂತಂದರೆ SC/ST ಅಷ್ಟೇ ನೇರವಾಗಿ ಕಾಣಿಸ್ತಾರೆ ನಮ್ಮ ಸಂವಿಧಾನದ ಒಂದು ಪ್ರತಿಫಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಳಲಿಕ್ಕೆ ಗೌಡ್ರು ದೇಸಾಯರು ಅಂತೇಳಿ ಅಂತೀವಿ. ನನ್ನ ಹೆಸರು ಕೂಡ ಗೌಡ ಅಂತ, ದೊಡ್ಡ ಶ್ರೀಮಂತರು ಅಂತ ಅನ್ನಿಸ್ತಿರ್ಬೇಕು. ನಾವು ಕೂಡ
ಶ್ರೀಮಂತ ಮುಗಿದ ಮೇಲೆ ಗ್ರಾಮದಲ್ಲಿ ಇದ್ದಂಥ ವಿದ್ಯಾರ್ಥಿ ಅಲ್ಲಿಂದ ಮುಂದೆ ಹೈಸ್ಕೂಲ್ಗೆ ಹೋದರೆ ಏನು ದುಡ್ಡು ಖರ್ಚು ಮಾಡಿ ನಾವು ಸಾಗಿಟ್ಟಿದ್ರಕ್ಕೂ ಯಾವ ರೀತಿಯಿಂದ ನಾವು ಅಲ್ಲಿ ಜೀವನ ಮಾಡಬೇಕು ರೂಮ್ ಹಿಡ್ಕೊಂಡು ಆಗಕ್ಕೆ ಸಾಧ್ಯ, ಊಟ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಒಂದು ಚಿಂತನೆಯಲ್ಲಿ ಇರ್ತಿರ್ಬೇಕಾದ್ರೆ ನಮ್ಗಿಂತ ಸೀನಿಯರ್ಸ್ ಇಲ್ಲ ಈ ಥರ ಸರ್ಕಾರದಿಂದ ಮಾಡಿದಂಥ ಹೋಟೆಲ್ಗಳ ಫೆಸಿಲಿಟಿ ಇದೆ, ಓದುವಂಥ ವ್ಯಕ್ತಿಗೆ ಕಷ್ಟನೇ ಅಂತೇಳಿ ಒಂದು ತಿಳುವಳಿಕೆ ಹೇಳಿದ ಮೇಲೆ ಬಾಗಲಕೋಟೆಯಲ್ಲಿ 8th, 9th, 10th ಪೀಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 5 ವರ್ಷ ಮೀಸಲಾತಿ ಅಡಿಯಲ್ಲಿ ಹಾಸ್ಟೆಲ್ನಲ್ಲಿ ಓದಿ, ತದನಂತರ ಧಾರವಾಡದಲ್ಲಿ ಹಾಸ್ಟೆಲ್ನಲ್ಲಿ ಓದಿ ಸರ್ಕಾರದಿಂದ ಸ್ಟೈಪಂಡ್ ತಗೊಂಡು ಇವತ್ತಿನ ದಿವಸ ನಿಮ್ಮ ಎದುರಿಗೆ ನಿಂತಿರುವಂಥ ಒಂದು ಧೈರ್ಯ ಅಥವಾ ಒಂದು ಸಾಮರ್ಥ್ಯ ರಾಷ್ಟ್ರ ಪುರುಷ ಅಂಬೇಡ್ಕರ್ ಅವರು ಆ ರೀತಿಯಿಂದ ಮುಂದಾಲೋಚನೆಯಿಂದ 3 ವರ್ಷ 1000 ವರ್ಷ ಮುಂದಾಲೋಚನೆಯಿಂದ ಬರೆದಂಥ ಸಂವಿಧಾನದ ಪ್ರತಿಫಲನೆ ಈ ಕಾರಣ ಅಂತ ನಾನು ನಿರ್ಭಯವಾಗಿ ಒಪ್ಪಿಕೊಂಡಿದ್ದೀವಿ. ಅವರ ಒಂದು ಬರವಣಿಗೆ, ಅವರ ಒಂದು ಮುಂದಾಳತ್ವ, ಅವರ ಒಂದು ದೂರದೃಷ್ಟಿ ಮುಂದೆ ಬರ್ತಾ ಇದ್ದೇವೆ. ಜೊತೆ ಎಲ್ಲರೂ ಕೂಡ ಕೈಯಲ್ಲಿ ಹೇಳಿಕೊಂಡು ಮುಂದುವರೆದು ಒಂದು ಸಮಾಜವನ್ನು ಅಸ್ಪೃಶ್ಯತಾ ಸಮಾಜ, ಅಸಮಾನತೆಯ ಇರತಕ್ಕಂಥ ಸಮಾನತೆ ಇರುವಂಥ ಎಲ್ಲ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತದೆ. ತಾವೆಲ್ಲರೂ ಬಂದಿದ್ದನ್ನ ಅರೇಂಜ್ಮೆಂಟ್ ಎಲ್ಲ ಮಾಡುವಂತ ವ್ಯವಸ್ಥೆಯನ್ನು ಮಾಡೋಣ. ಸರ್ ನೀವು ಮಾಡಿದ್ರೆ ಆ ಆರೋಪನ ಪ್ರಿಪೇರ್ ಮಾಡೋದ್ರ ವ್ಯತ್ಯಾಸಕ್ಕೆ ನೀವು ಅದಕ್ಕೆ ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ಹೌದು ಸರ್, ಅಷ್ಟೇ ಪ್ರಕರಣ ದಾಖಲಿಸಬಹುದು. ಯಾರನ್ನೂ ಇದನ್ನು ಕಾಯ್ಬೇಡಿ. ಅದು ಯಾರು ಕನ್ನಡದ ಸೂಕ್ತವಾದ ಅರಿಕೆ ಮೂಲಕ ಅವ್ರು ಶಿಕ್ಷೆ ಕೊಡಿ. ದಯವಿಟ್ಟು ನಿಮ್ಗೆ ಏನಾದ್ರು ಇರಬೇಕು, ನಮಗೆಲ್ಲ ಯಾರೇ ಕೊಡಿ. ನೀವು ಕೂಡ ಈ ಗ್ರಾಮದವರು ಅವ್ರು ಯಾರು ಏನನ್ನೋದು ಸ್ವಲ್ಪ ನೀವು ಕಂಡಿರೋದು ಪೊಲೀಸ್ ಇಲಾಖೆ ಮಾಹಿತಿ ಕೊಡಿ. ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಹೇಳ್ರಿ ಅವು ಯಾರು ಸಿಗಿದ್ರೆ ಯಾರೋ ಒಬ್ರು ಇದ್ದೇ ಇರ್ತಾರೆ ಸರ್ ಗ್ರಾಮದಾಗ. ದಯವಿಟ್ಟು ಅದಕ್ಕೆ ಯಾರು ಏನು ಯಾವ ರೀತಿ ಪತ್ತೆ ಹಚ್ಚಿ ಸೂಕ್ತವನ್ನು ನ್ಯಾಯ ಕೊಡ್ತಾರೆ. ಅದಕ್ಕನ್ನೋದಕ್ಕ ಇಲಾಖೆ ಐತಿ, ಅವ್ರು ಮಾಡ್ತಾರ. ನೀವು ಅವ್ರು ಹಿಡ್ರಿ ಇವ್ರು ಹಿಡ್ರಿ ಬೇಡ, ಅದಕ್ಕನ್ನೋದಕ್ಕ ಇಲಾಖೆ ಐತಿ ಸರ್. ಅವ್ರನ್ನ ಬಂದೋಬಸ್ತ್ ಆಯ್ತು, ಅವ್ರು ಯಾರು ಅನ್ನೋದು 24 ಗಂಟೆಗೆ ಒಳಗೆ ಹಿಡಿಬೇಕಾಗಿತ್ತು ನೀವು ಸರ್. ಆದ್ರೆ ಇರಲಿಲ್ಲ. ಬಟ್ ನೀವು ತ್ವರಿತಗತಿಯಲ್ಲಿ ಅದನ್ನ ನೀವು ದುರ್ಗಗೊಳಿಸಿ ಅವ್ರು ಯಾರು ಅನ್ನೋದು ಗೊತ್ತಿರ್ತೈತಿ, ಮತ್ತೆ ಹಿಡಿಬೇಕಾಗತ್ತೆ. ಇದೇ ಗ್ರಾಮದವ್ರಲ್ಲ ಬಂದೇ ಯಾರು ಇರ್ತಾರೆ ಸರ್, ಹೌದಲ್ರಿ? ಅದನ್ನ ದಯವಿಟ್ಟು ತಾವು ವಿಶೇಷ ಪ್ರಕಾರ ನೀವು ಮೊದಲ ಈ ಗ್ರಾಮದಾಗ ಶಾಂತಿನೇ ಆಗ್ಬೇಕು ಅನ್ನೋದು ವಿಚಾರ ಆಗಿದೆ. ಇಲ್ಲಿ ಅಷ್ಟೇ ಎಲ್ಲ ಬಿದ್ದು ಊರ ಸಮುದಾಯದ ಎಲ್ಲಾ ಜನಾಂಗದವರು ಇಲ್ಲಿ ಹೊಂದಾಣಿಕೆ ಬಂದ ಸರ ಇಲ್ಲಿ ಬಂದು ಶಾಂತಿ ಸಭೆ ಮಾಡ್ಕೊಂಡು ಹೊಂಟಿದ್ವಿ. ಇಲ್ಲಾಂದ್ರೆ ನಮ್ದು ಉಗ್ರವಾದ ಹೋರಾಟ ಇತ್ತು. ಈ ಕೇಸು ನಾವು 2-3 ದಿನ ನಾವು ನೋಡಿದ್ವಿ ಸರ್. 2-3 ದಿನದೊಳಗೆ ಆ ವಿಷಯ ಏನಾದ್ರೆ ಆ ವ್ಯಕ್ತಿ ತಕೃತ್ಯ ಮಾಡಿದ್ರೆ ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾದಂತ ಹೋರಾಟ ಮಾಡಕ್ ನಾವು ಮುಂದಾಗ್ತೀವಿ ಸರ್. ಇದು ಮತ್ತೆ ನಮ್ಮ ಮುಂದಿನ ಫಸ್ಟ್ ನಿಲುವು ಸರ್. ಇದು ಮತ್ತೆ ನಾವು ಇಟ ಮಾತಾಡಿ ಇಲ್ಲಿಗೆ ಮುಕ್ತಾಯ ಆಗಲ್ಲ ಸರ್. ಇದು ರಾಷ್ಟ್ರೀಯ ನಾಯಕ ಅವರು ನಮಗೆ ಇವತ್ತು ನಾವು ವೈಟ್ ಶರ್ಟ್ ಪ್ಯಾಂಟ್ ಹಾಕೊಂಡು ಕಾಟಿ ಇವತ್ತೆಲ್ಲ ನಾವು ಚೇರ್ ಮೇಲೆ ಕುಂತೀವಪ್ಪ ಅಂತ ಅವ್ರು ಕೊಟ್ಟ ಭಿಕ್ಷೆ ಅದ. ಅವ್ರು ಕೊಟ್ಟ ಭಿಕ್ಷೆ ಅದಕ್ಕೆ ದಯಮಾಡಿ ನಿಮ್ಗೆ ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ನಾವು ಕೈ ಮುಗಿಬೇಕು ಸರ್. ಆ ವ್ಯಕ್ತಿ ಇಂಥ ಕೃತ್ಯ ಮಾಡಿದಂತ, ಯಾಕಂದ್ರೆ ಇದೇ 3 ತಿಂಗಳು ಸರ್ ರಾಮಪುರದಾಗ, ನೆರಳಿ ಗ್ರಾಮದಾಗ ಮತ್ತು ಬೇರೆ ಗ್ರಾಮದಾಗ ಇದು ಹೆಚ್ಚು ಹಾಕಂತ ಹೊಂಟೈತಿ. ರಾಷ್ಟ್ರನಾಗಿ ಬೇರೆ ಬೇರೆ ರಾಷ್ಟ್ರನಾಗಿ ಸಾಕಷ್ಟು ಜನರು ಅದರ ಅವ್ರಿಗೆ ಮಾಡೋದಿಲ್ಲ. ಅಂಬೇಡ್ಕರ್